ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ, ನಮಸ್ಕಾರ. ನಾನು ನಿಮ್ಮನ್ನು ಕರೆದಿರೋದು ನಮ್ಮೂರು ಕೋಟೇಶ್ವರಕ್ಕೆ. ಕೋಟೇಶ್ವರದ ಹಿಂದಿನ ಹೆಸರು ಧ್ವಜಪುರ. ನಮ್ಮೂರಿಗೆ ಕೋಟೇಶ್ವರ ಅಂತ ಹೆಸರು ಬಂದಿರೋದು ಕೋಟಿಲಿಂಗೇಶ್ವರ ದೇವಸ್ಥಾನದಿಂದ. ಈ ವಿಡಿಯೋ ಸಂಪೂರ್ಣವಾಗಿ ನಮ್ಮೂರು ಮತ್ತು ದೇವಸ್ಥಾನದ ಬಗ್ಗೆ. ಎಲ್ಲರೂ ಸಂಪೂರ್ಣವಾಗಿ ನೋಡಿ ಆಯ್ತಾ? ಥ್ಯಾಂಕ್ ಯು. ಇವರು ನನ್ನ ಅಪ್ಪ. ಪ್ರತಿ ಸೋಮವಾರ ಇವರು ಕೋಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ, ಕೋಟಿಲಿಂಗನ ದರ್ಶನವನ್ನು ಪಡಿತಾರೆ. ನನಗೆ ಗೊತ್ತಿರುವ ಹಾಗೆ ಸುಮಾರು 35-40 ವರ್ಷದಿಂದ ಪ್ರತಿ ಸೋಮವಾರ ಒಂದೇ ಒಂದು ಸೋಮವಾರವನ್ನು ತಪ್ಪಿಸದೆ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ನಮ್ಮ ಮನೆಯಿಂದ ಕೋಟೇಶ್ವರ ದೇವಸ್ಥಾನ ಅನ್ನುವಂಥದ್ದು 1 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ನಾನು ಮತ್ತು ನನ್ನ ವೈಫು ನನ್ನ ಅಪ್ಪನಿಗೆ ಗೊತ್ತೇ ಇಲ್ಲದೆ ಇರೋ ಹಾಗೆ ಇವತ್ತು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ಸೋಮವಾರ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ರೆಡಿ ಆಗುವಾಗ ಅಪ್ಪ ಈಶ್ವರನಿಗೆ ಸಲ್ಲಿಸಿದ ರುದ್ರಾಭಿಷೇಕ ಪ್ರಸಾದ ತಂದು ಕೊಡ್ತಾ ಇದ್ರು. ಹಾಗಾಗಿ ಅವ್ರು ಯಾವ ರೀತಿಯಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅನ್ನೋದನ್ನು ನೋಡಲಿಕ್ಕೆ ನಾವು ಅವ್ರ ಹಿಂದೆ ಹೊರಟಿದ್ದು. ಬನ್ನಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಹಾಗೆ ಅಲ್ಲಿಗೆ ಹೋಗೋರವರೆಗೆ ನಾನು ನಮ್ಮ ಕೋಟೇಶ್ವರದ ಇತಿಹಾಸವನ್ನು ಹೇಳ್ತೇನೆ. ಕೋಟೇಶ್ವರ ಅನ್ನುವಂಥದ್ದು ಹಿಂದೆ ಧ್ವಜಪುರ ಅನ್ನುವಂಥ ಹೆಸರಿನಿಂದ ಕರೆಸ್ಕೊಳ್ತಾ ಇತ್ತು. ಕೋಟಿಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಇದ್ದಿದ್ದರಿಂದ ಈ ಊರಿಗೆ ಕೋಟೇಶ್ವರ ಅನ್ನುವಂತಹ ಹೆಸರು ಬಂದಿದೆ. ಹಾಗಿದ್ರೆ ಕೋಟೇಶ್ವರ ಅನ್ನುವಂತಹ ಹೆಸರು ಬರಲಿಕ್ಕೆ ಕಾರಣವಾದಂತಹ ಆ ಕೋಟಿಲಿಂಗೇಶ್ವರ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳ್ಕೊಬೇಕಲ್ವಾ? ಇದರ ಬಗ್ಗೆ ಹಲವಾರು ಕಥೆಗಳಿವೆ. ನಾನು ಚಿಕ್ಕವನಿದ್ದಾಗ ದೊಡ್ಡವರು ಹೇಳ್ತಾ ಇದ್ದಂತಹ ವಿಷಯ ಏನಂತ ಹೇಳಿದ್ರೆ, ಈ ದೇವಸ್ಥಾನದ ಒಳಗಡೆ ಇರುವಂತಹ ಒಂದು ಬಾವಿಯಲ್ಲಿ ಈಶ್ವರನ 1 ಕೋಟಿ ಲಿಂಗಗಳಿವೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಕೋಟಿಲಿಂಗೇಶ್ವರ ಅನ್ನುವಂಥ ಹೆಸರು ಬಂತು ಅಂತ. ಆದರೆ ನಾನು ಬೇರೆ ಕಡೆಯಿಂದ ತಿಳ್ಕೊಂಡಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅಥವಾ ದಂತಕಥೆ ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಂತಹ ಈ ದೇವಸ್ಥಾನಕ್ಕೆ ಬಂದಂತಹ 1 ಕೋಟಿ ಋಷಿಮುನಿಗಳು ಈಶ್ವರನಿಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ರಿಂದ ಈಶ್ವರ ಪುನೀತನಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಸಹ ದರ್ಶನ ಭಾಗ್ಯವನ್ನ ದಯಪಾಲಿಸಿದ ಅಂತ ಹೇಳಿದ್ರೆ 1 ಕೋಟಿ ಬಾರಿ ಆತ ಪ್ರತ್ಯಕ್ಷನಾಗಿದ್ರಿಂದ ಈ ದೇವಸ್ಥಾನಕ್ಕೆ ಕೋಟಿಲಿಂಗೇಶ್ವರ ದೇವಸ್ಥಾನ ಅನ್ನುವಂಥ ಹೆಸರು ಬಂತು ಅಂತ. ಹಾಗಾಗಿ ಈ ಊರಿಗೆ ಕೋಟೇಶ್ವರ ಅನ್ನುವಂಥ ಹೆಸರು ಬಂದಿದೆ ಅನ್ನುವಂಥದ್ದು ಒಂದು ಇತಿಹಾಸ. ಬಸ್ರೂರನ್ನು ಆಳ್ತಾ ಇದ್ದಂತಹ ಮಹಾರಾಜ ವಸುವಿಗೆ ಸಂತಾನ ಭಾಗ್ಯ ಇರಲಿಲ್ಲ ಅಂತೆ. ಹಾಗಾಗಿ ಸಂತಾನ ಭಾಗ್ಯ ಪ್ರಾಪ್ತಿಯಾದರೆ ಧ್ವಜಪುರದಲ್ಲಿ ಈಶ್ವರನ ದೇವಸ್ಥಾನವನ್ನು ಕಟ್ಟಿಸ್ತೇನೆ ಎನ್ನುವಂತಹ ಹರಕೆ ಹೊತ್ತಿದ್ರಂತೆ. ಹಾಗಾಗಿ ಅವರಿಗೆ ಮಕ್ಕಳು ಜನಿಸಿದ್ರಿಂದ ಕೋಟೇಶ್ವರದಲ್ಲಿ ಕೋಟೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ರು ಮತ್ತು ಪ್ರಪ್ರಥಮವಾಗಿ ಬಿದಿರಿನಿಂದ ಹಾಗೂ ಕಬ್ಬಿನ ಕೋಲುಗಳಿಂದ ಬ್ರಹ್ಮರಥೋತ್ಸವವನ್ನು ನಡೆಸಿದ್ರು ಅನ್ನುವಂತಹ ಇತಿಹಾಸ ಇದೆ. ಆ ಪ್ರಯುಕ್ತ ಪ್ರತಿ ವರ್ಷ ಬ್ರಹ್ಮರಥೋತ್ಸವವನ್ನು ನಡೆಸ್ಕೊಂಡು ಬರಲಾಗ್ತದೆ. ಇದೇ ಜನಪ್ರಿಯವಾದಂತಹ ಕೊಡಿ ಹಬ್ಬ. ಕೊಡಿ ಹಬ್ಬಕ್ಕೆ ಊರಿನಿಂದ ಪರಹೂರಿನಿಂದ ಸಾವಿರಾರು ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಭಯಂಕರವಾದಂತಹ ಜನಜಂಗುಳಿ ಇರ್ತದೆ. ಹಲವಾರು ಧಾರ್ಮಿಕ ಕಾರ್ಯವಿಧಾನಗಳಿರ್ತದೆ. ಸುಮಾರು 7 ದಿನಗಳಷ್ಟು ಕಾಲ ಈ ಹಬ್ಬ ಅನ್ನುವಂಥದ್ದು ಕಂಟಿನ್ಯೂ ಆಗಿರ್ತದೆ. ಹಾಗೆ ಈ ಹಬ್ಬದ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಹೊಸದಾಗಿ ಮದುವೆ ಆದಂತಹ ಜೋಡಿ ಆ ದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿಯನ್ನು ಸಮರ್ಪಿಸಿಬಿಟ್ಟು ಹತ್ತಿರದಲ್ಲಿರುವಂತಹ ಕೋಟಿ ತೀರ್ಥ ಪುಷ್ಕರಣಿ ಏನಿದೆ ಅದನ್ನು ಸುತ್ತಕ್ಕಿಯನ್ನು ಹಾಕುವುದರ ಮುಖಾಂತರವಾಗಿ ಸುತ್ತು ಬರ್ತಾರೆ. ಹಾಗೆ ಹಬ್ಬದಿಂದ ವಾಪಸ್ ಬರುವಾಗ ಒಂದು ಜೊತೆ ಕಬ್ಬಿನ ಕೊಡಿಯನ್ನು ತೆಗೆದುಕೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಕಬ್ಬಿನ ಕೊಡಿಯ ರೀತಿಯಲ್ಲಿ ತಮ್ಮ ಸಂತಾನ ಅನ್ನುವಂಥದ್ದು ಚಿಗುರ್ಲಿ ಅನ್ನುವಂತಹ ನಂಬಿಕೆ. ಅಂತೂ ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಅಪ್ಪ ಗಾಡಿ ಪಾರ್ಕ್ ಮಾಡಲಿಕ್ಕೆ ಹೋದ್ರು. ಅಲ್ಲಿ ಒಂದು ಬೋರ್ಡ್ ಬಿದ್ದಿದೆ ನೋಡಿ, ಅದು ದೇವಸ್ಥಾನದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅದರ ಸಂಬಂಧ ಹಾಕಿರುವಂತಹ ಒಂದು ಬೋರ್ಡು. ಆ ಬೋರ್ಡಲ್ಲಿ ನಮ್ಮ ಊರಿನ ಹೆಸರು ಶ್ರೀ ಕ್ಷೇತ್ರ ಧ್ವಜಪುರ ಅಂತ ಹಾಕಿದ್ದಾರೆ. ಅದು ಹಳೆಯ ಹೆಸರು. ಈಗಿನ ಹೆಸರು ಕೋಟೇಶ್ವರ ಅಂತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ಬಹಳ ಹಿಂದಿನ ಕಾಲದ ಒಂದು ದೀಪವನ್ನು ಇಡುವಂತಹ ಕಂಬ. ಮಳೆ ಗಾಳಿ ಚಳಿಗೆ ಹಾಗೆಯೇ ನಿಂತಿದೆ ನೋಡಿ. ದೇವಸ್ಥಾನವನ್ನು ಪ್ರವೇಶ ಮಾಡೋಣ ಒಳಗಡೆ. ಸೋಮವಾರ ಇರೋದ್ರಿಂದ ತುಂಬ ಜನ ಭಕ್ತರು ಇವತ್ತು ಬರ್ತಾರೆ.
ಮಧ್ಯಾಹ್ನ ಪ್ರತಿ ಸೋಮವಾರ ಮಧ್ಯಾಹ್ನ ಇಲ್ಲಿ ಅನ್ನದಾನ ಸಹ ನಡೀತದೆ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಅಪ್ಪ ಒಳಗಡೆ ಹೋದ ಕೂಡಲೇ ರುದ್ರಾಭಿಷೇಕಕ್ಕೆ ಚೀಟಿ ತಗೊಂಡಿದ್ರು. ಪ್ರತಿ ವಾರ ಅವರು ನಮ್ಮ ಹೆಸರಿನಲ್ಲಿ ರುದ್ರಾಭಿಷೇಕ ಸೇವೆಯನ್ನು ಕೊಡ್ತಾರೆ. ಇಲ್ಲಿ ಹಲವಾರು ಸೇವೆಗಳು ಸಹ ಈ ದೇವಸ್ಥಾನದಲ್ಲಿ ಲಭ್ಯ ಇದೆ. ಅಲ್ಲಿ ಹೋದಾಗಲೇ ವಿಡಿಯೋ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಆಫೀಸ್ ಸ್ಟಾಫ್ ಹೇಳಿದರು, ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಬೇಡಿ, ಅಲೋವಿಲ್ಲ ಅಂತ. ಮುಜರಾಯಿ ಇಲಾಖೆಗೆ ಸೇರಿದಂತಹ ದೇವಸ್ಥಾನ ಇದು. ಇದು ಗಣಪತಿಯ ಗುಡಿ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಆಂಜನೇಯ ಸ್ವಾಮಿಯ ಗುಡಿ ಇದೆ. ಹಾಗೆ ಎಡಭಾಗದಲ್ಲಿ ಶ್ರೀಕೃಷ್ಣ ಸ್ವಾಮಿಯ ಗುಡಿ ಇದೆ. ದೇವಸ್ಥಾನದ ಹೊರಭಾಗದಲ್ಲಿ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀವಿ. ಇಡೀ ದೇವಸ್ಥಾನದ ಒಳಭಾಗ ಅನ್ನುವಂಥದ್ದು, ಗರ್ಭಗುಡಿಯ ಹೊರಭಾಗ ಅನ್ನುವಂಥದ್ದು ಮತ್ತು ದೇವಸ್ಥಾನದ ಮೇಲ್ಛಾವಣಿ ಎಲ್ಲ ದೊಡ್ಡದಾದಂತಹ ಬಂಡೆಗಲ್ಲುಗಳಿಂದ ಮಾಡಿರುವಂಥದ್ದು. ಸಾಮಾನ್ಯ ಮನುಷ್ಯರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ರಚನೆ ಆದಂಥವು. ಒಳಗಡೆ ಹೋದರೆ ತುಂಬ ಒಂದು ಕೂಲ್ ಆದಂತಹ ಒಂದು ಅನುಭವವನ್ನು ದೇವಸ್ಥಾನ ನೀಡ್ತದೆ. ಮತ್ತು ಇಲ್ಲಿ ಬೆಳ್ಳಿ ರಥ ಅಥವಾ ರಜತ ರಥದ ಸಮರ್ಪಣೆ ಆಗಿದೆ ನೋಡಿ. ಇದು ದೇವಸ್ಥಾನದ ಹೊರಭಾಗ. ನಾವು ಚಿಕ್ಕವರಿರುವಾಗ ಶಾಲೆಗೆ ಹೋಗುವಾಗ ಪ್ರತಿ ಸೋಮವಾರ ಇಲ್ಲಿ ಬರ್ತಾ ಇದ್ವಿ ನೋಡಿ. ಈಶ್ವರನ ಒಂದು ಮೂರ್ತಿಯನ್ನು, ಕೋಟಿಲಿಂಗೇಶ್ವರನ ಮೂರ್ತಿಯನ್ನು ಝೂಮ್ ಹಾಕಿ ತೋರಿಸಿದ್ದೀನಿ ನೋಡಿ. ಪ್ರತಿ ಸೋಮವಾರ ಅನ್ನ ಸಂತರ್ಪಣೆ ಇರ್ತದೆ ಮಧ್ಯಾಹ್ನ. ಇದು ದೇವಸ್ಥಾನದ ಕಟ್ಟಿರಾಯ. ಕೊಡಿ ಹಬ್ಬದ ಸಂದರ್ಭದಲ್ಲಿ, ಕಟ್ಟೆ ಪೂಜೆ ಸಂದರ್ಭದಲ್ಲಿ ಎಲ್ಲ ಕಡೆಗೂ ಸಹ ಮೆರವಣಿಗೆ ಹೋಗ್ತಾರೆ ಇದನ್ನು ತಗೊಂಡು. ಇದು ಕೋಟೇಶ್ವರದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ, ಇಡೀ ಉಡುಪಿಯಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಒಂದು ದೇವಸ್ಥಾನದ ಪುಷ್ಕರಣಿ. ಕೋಟಿ ತೀರ್ಥ ಅಂತ ಕರೀತಾರೆ. ಸುಮಾರು 4 ಎಕರೆಯಷ್ಟು ವಿಶಾಲವಾದಂತಹ ಭೂಭಾಗದಲ್ಲಿ ಇದು ಸ್ಪ್ರೆಡ್ ಆಗಿದೆ. ಅಷ್ಟು ದೊಡ್ಡದಿದೆ ಇದು. ಕೆಲವರು ಹೇಳುವ ಪ್ರಕಾರ ಅಂದರೆ ಅಂಡರ್ಗ್ರೌಂಡ್ ಟನಲ್ ಇದ್ದು ಅದು ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂಡಾರಿನ ಕಂಬಳ ಗದ್ದೆಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರುವ ಹಾಗೆ ಒಂದು ಸಾರಿ ಈ ಇಡೀ ಕೆರೆಯ, ಇಷ್ಟು ದೊಡ್ಡ ಕೆರೆಯ ಕೆಸರನ್ನು ಒಮ್ಮೆ ತೆಗಿಲಾಗಿತ್ತು, ಒಂದು 5-6 ವರ್ಷಗಳ ಹಿಂದೆ ಅನಿಸುತ್ತೆ. ಇಲ್ಲಿ ಸುಮಾರು ಜನ ಈಜಲಿಕ್ಕೂ ಸಹ ಬರ್ತಾರೆ. ಮಕ್ಕಳೆಲ್ಲ ಹೆಚ್ಚಿನ ಮಕ್ಕಳು ಇಲ್ಲಿ ಸ್ವಿಮ್ಮಿಂಗನ್ನು ಕಲ್ತ್ಕೊಂಡು ಹೋಗಿದ್ದಾರೆ. ಮಧ್ಯಭಾಗದಲ್ಲಿ ನಂದಿಯ ವಿಗ್ರಹ ಇರುವಂತಹ ಒಂದು ರಚನೆ ಇದೆ ನೋಡಿ. ಪೂಜೆ ಇರುವಾಗ ಅಲ್ಲಿಗೆ ಹೋಗ್ಬಿಟ್ಟು, ದೋಣಿಯ ಮುಖಾಂತರ ಹೋಗ್ಬಿಟ್ಟು ಪೂಜೆಯನ್ನು ಸಲ್ಲಿಸಿ ಬರಲಾಗ್ತದೆ. ಕೊಡಿ ಹಬ್ಬದ ಸಂದರ್ಭದಲ್ಲಿ ಇಡೀ ಈ ದೇವಸ್ಥಾನದ ಕೆರೆಯನ್ನು ಸುತ್ತುವಂತಹ ಸಂಪ್ರದಾಯ ಇದೆ. ಹಾಗೆ ಸುತ್ತುವಾಗ ಅಕ್ಕಿಯನ್ನು ಹಾಕ್ತಾ ಹೋಗ್ತಾರೆ. ಅದನ್ನು ಸುತ್ತಕ್ಕಿ ಅಂತ ಹೇಳ್ತಾರೆ. ವಿಶೇಷವಾಗಿ ಹೊಸದಾಗಿ ಮದುವೆ ಆದವರು ಈ ದೇವಸ್ಥಾನದ ಕೆರೆಯನ್ನು ಸುತ್ತುತ್ತಾರೆ. ಎಷ್ಟು ಚಂದ ಅಲ್ವಾ ನಮ್ಮ ಊರು ಕೋಟೇಶ್ವರ. ಇದು ದೇವಸ್ಥಾನದ ಪ್ರಸಾದ, ರುದ್ರಾಭಿಷೇಕದ ಪ್ರಸಾದ. ಈ ದೇವಸ್ಥಾನದ ಕೋಟಿ ತೀರ್ಥದ ಹತ್ತಿರವೇ ಒಂದು ನಾಗಬನ ಇದೆ. ವಿಶಾಲವಾದಂತಹ ಅಶ್ವತ್ಥ ಮರ. ಅದಾದ ನಂತರ ಅಪ್ಪ ಹೊರಟರು. ನಾವು ಸಹ ಅಪ್ಪನ ಹಿಂದೆಯೇ ಹೊರಟ್ವಿ. ಆಗಷ್ಟೇ ಸೂರ್ಯ ಮೂಡಲಿಕ್ಕೆ ಪ್ರಾರಂಭವಾಗಿದ್ದ. ಈಗ ನಾವು ಹೋಗ್ತಾ ಇರುವಂಥದ್ದು ಇದೇ ರಥಬೀದಿಯಲ್ಲಿರುವಂತಹ ಮಾರಿಗುಡಿ ದೇವಸ್ಥಾನಕ್ಕೆ. ಕೋಟೇಶ್ವರದಲ್ಲಿ ಈಶ್ವರ ದೇವಸ್ಥಾನವನ್ನು ಹೊರತುಪಡಿಸಿದರೆ ಮಾರಿಗುಡಿ ದೇವಸ್ಥಾನ ಮತ್ತು ಪಟ್ಟಾಭಿ ರಾಮಚಂದ್ರ ದೇವಸ್ಥಾನ ಇದೆ. ನೋಡಿ, ಇದೇ ಮಾರಿಗುಡಿ ದೇವಸ್ಥಾನ. ಮಾರಿ ಹಬ್ಬ ಅನ್ನುವಂಥದ್ದು ಇಲ್ಲಿ
ಬಹಳ ಪ್ರಚಲಿತ. ಮತ್ತು ಪ್ರತಿ ವರ್ಷ ಸೋಣೆ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಣೆ ಆರತಿಯ ಸೇವೆಯನ್ನು ಇಲ್ಲಿ ಕೊಡಲಾಗ್ತದೆ. ಈ ದೇವಸ್ಥಾನದ ಪೂಜೆಯನ್ನು ಜೋಗಿ ಸಮಾಜದವರು ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಈ ದೇವಸ್ಥಾನದ ಹೊರಭಾಗದಲ್ಲಿ ಜೋಗಿ ಪುರುಷ ಮತ್ತು ರಕ್ತೇಶ್ವರಿ ಅಮ್ಮನವರ ವಿಗ್ರಹಗಳಿವೆ. ಮಾರಿಯಮ್ಮ ದೇವಿಗೆ ಒಂದು ಮಂಗಳಾರತಿ ಸೇವೆಯನ್ನು ಕೊಟ್ಟು ಹೊರಬಂದ್ವಿ. ಇದೇ ಬರುವ ಡಿಸೆಂಬರ್ 4ನೇ ತಾರೀಕಿಗೆ ಕೊಡಿ ಹಬ್ಬ ಇದೆ. ನಾನು ಹೋದ ವರ್ಷದ ಕೊಡಿ ಹಬ್ಬದ ಕುರಿತ ಒಂದು ವಿಡಿಯೋ ಈ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ. ವಿಡಿಯೋ ಎಲ್ಲರೂ ಸಂಪೂರ್ಣವಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಸಹ ಕೋಟಿಲಿಂಗೇಶ್ವರ ಒಳಿತನ್ನೇ ಮಾಡಲಿ ಅಂತ ಕೇಳ್ಕೊಳ್ತೀವಿ.